Hi everyone, welcome back for the explanation of volume 6. ಇಲ್ಲಿ ನಾವು ಕವರ್ ಮಾಡೋ ಟಾಪಿಕ್ ಕೆಮಿಕಲ್ ಬಾಂಡಿಂಗ್ ಮತ್ತೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಕವರ್ ಮಾಡಿದ್ದೀವಿ. ಕ್ವಶನ್ ನಂಬರ್ 1. ದ ಹೈಯೆಸ್ಟ್ ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟ್ ಇನ್ ಹೈಡ್ರೋಜನ್ ಫ್ಲೋರೈಡ್. ಫಸ್ಟು ಮಾಲಿಕ್ಯುಲರ್ ಆರ್ಬಿಟಲ್ ಅಂದ್ರೆ ಏನು? ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಷನ್ ಮಾಡುತ್ತೆ. ಎರಡು ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗಿ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮ್ ಮಾಡುತ್ತೆ. ಒಂದು ಬಾಂಡಿಂಗ್, ಇನ್ನೊಂದು ಆಂಟಿ ಬಾಂಡಿಂಗ್. ಬಾಂಡಿಂಗ್ ಎನರ್ಜಿ ಕಡಿಮೆ ಇರುತ್ತೆ, ಆಂಟಿ ಬಾಂಡಿಂಗ್ ಎನರ್ಜಿ ಜಾಸ್ತಿ ಇರುತ್ತೆ. ಕೆಲವಲ್ಲಿ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಆರ್ಬಿಟಲ್ಸ್ ಬರುತ್ತೆ, ಅದು ನಿಮ್ಮ ಅಟಾಮಿಕ್ ಆರ್ಬಿಟಲ್ಸ್ ಎನರ್ಜಿ ಇರುತ್ತೆ. ಎಕ್ಸಾಂಪಲ್ ನಾವು ಹೈಡ್ರೋಜನ್ ಫ್ಲೂರೈಡ್ ನೋಡೋದಾದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್ ಇಸ್ 1s1, ಮತ್ತೆ ನಮಗೆ ಫ್ಲೂರೈಡ್ ಆದ್ರೆ 1s2, 2s2 ಮತ್ತೆ 2p5 ಇರುತ್ತೆ. ಸೊ ಈ 2p ಆರ್ಬಿಟಲ್ ಇರೋದು ಸಿಗ್ಮಾ ಮತ್ತೆ 1s ಆರ್ಬಿಟಲ್ ಕಂಬೈನ್ ಆಗಿ ನಮಗೆ ಆಕ್ಚುಲಿ ಅಲ್ಲಿ ನಮಗೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನಾವು ಗಮನಿಸಿದಂಗೆ ಇಲ್ಲಿ ಜಾಸ್ತಿ ಇರೋದು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದೆ. ನಾವು ಕ್ವಶನ್ ಕೇಳಿರೋದು ದ ಹೈಯೆಸ್ಟ್ ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್. ನಿಮಗೆ ಆಪ್ಷನ್ಸ್ ಅಲ್ಲಿ ಬಾಂಡಿಂಗ್ ಇದೆ, ಆಂಟಿ ಬಾಂಡಿಂಗ್ ಇದೆ, ನಾನ್ ಬಾಂಡಿಂಗ್ ಇದೆ. ಸೊ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಲ್ಲೇ ಜಾಸ್ತಿ ಇರುತ್ತೆ, ಎಲೆಕ್ಟ್ರಾನ್ಸ್ ಅಲ್ಲೇ ನಾನ್ ಬಾಂಡಿಂಗ್ ಅಲ್ಲೇ ಜಾಸ್ತಿ ಇರೋದು. ಸೊ ಮೋಸ್ಟ್ ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್ ಯಾವ್ದಾಗುತ್ತೆ ದಟ್ ಈಸ್ ನಾನ್ ಬಾಂಡಿಂಗ್. ಕ್ವಶನ್ ನಂಬರ್ 2. ಆನ್ ದ ಬೇಸ್ ಆಫ್ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಥಿಯರಿ ದ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಆಫ್ N2 ಅಂಡ್ N2 ಪ್ಲಸ್. N2 ಅಂದ್ರೆ ನಮಗೆ ಗೊತ್ತಿದೆ, ಎರಡೂ ಕೂಡ ನೈಟ್ರೋಜನ್ ತಗೋತೀವಿ, ಇದು ಕೂಡ ನೈಟ್ರೋಜನ್ ಅಂಡ್ ಇದು ಕೂಡ ನೈಟ್ರೋಜನ್. ನೈಟ್ರೋಜನ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ನಮಗೆ ಗೊತ್ತಿದೆ 1s2, 2s2 ಅಂಡ್ 2p3. ಯಾಕಂದ್ರೆ ನೈಟ್ರೋಜನ್ ಅಟಾಮಿಕ್ ನಂಬರ್ ಬಂದು 7. ಸೊ ಎರಡು ಕಂಬೈನ್ ಆದಾಗ ಏನಾಗುತ್ತೆ, 1s1 ಕಂಬೈನ್ ಆಗುತ್ತೆ, ನಿಮ್ಗೆ ಅಟಾಮಿಕ್ ಆರ್ಬಿಟಲ್ ಎರಡು ಕಂಬೈನ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ. ನಾವು ಈ ತರ ಎನರ್ಜಿನ ಫಿಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಗಮನಿಸಿದ್ರೆ ನೀವು 3 electrons ಇದೆ, 3 electrons ಇದೆ. Filling of electrons takes place from lower energy ಇಂದ ಫಿಲ್ ಮಾಡ್ತೀರಾ. ಸೊ ಟೋಟಲ್ 6 electrons 2 + 2 + 2 ಫಿಲ್ ಮಾಡ್ತೀವಿ. ಸೊ ನಾವು ಅದೇ ತರ N2 ಪ್ಲಸ್ಗೂ ಮಾಡ್ಕೋತೀವಿ. N2 ಪ್ಲಸ್ ಅಂದ್ರೆ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ರಿಮೂವ್ ಆಗಿರುತ್ತೆ. ಯಾವುದೋ ಒಂದು ನೈಟ್ರೋಜನ್ ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀವಿ, 13 electrons ಆಗುತ್ತೆ. ಸೊ ನಾನು ಇಲ್ಲಿ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ದೀನಿ. ಸೊ ನಿಮ್ಗೆ 13 electrons ಆಗುತ್ತೆ. ಫಿಲ್ಲಿಂಗ್ ನೋಡ್ಬೋದು ಇಲ್ಲಿ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಕೇಳಿರೋದೇನು, ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು, ಇಲ್ಲಿ ಏನಾದ್ರೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ ನೋಡಬೇಕು. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಮಾತ್ರ ಏನು ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಇರುತ್ತೆ. ಅಲ್ಲಿ ಪೇರ್ ಆಗಿದ್ರೆ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಇರಲ್ಲ. ನಾವೆರಡನ್ನು ಕಂಪೇರ್ ಮಾಡಿದಾಗ ನೈಟ್ರೋಜನ್ ಅಲ್ಲಿ ಯಾವುದೇ ರೀತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ, ಬಟ್ N2 ಪ್ಲಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಹೆನ್ಸ್ N ಇಸ್ ಡಯಾಮ್ಯಾಗ್ನೆಟಿಕ್ ಅಂಡ್ N2 ಪ್ಲಸ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ, ಇಲ್ಲಿ ನೋಡ್ಕೊಳ್ಳಿ ತರ. ಸೊ ಏನಾಗುತ್ತೆ, ಬಾಂಡ್ ಆರ್ಡರ್ ಏನಾಗುತ್ತೆ ಅಲ್ಲ ಕ್ಯಾಲ್ಕುಲೇಷನ್ ಮಾಡಿದೀವಿ. ಸೊ ಬಾಂಡ್ ಆರ್ಡರ್ 3 ಬರುತ್ತೆ N2ಗೆ, ಇದಕ್ಕೆ ಬಾಂಡ್ 2.5 ಬರುತ್ತೆ. ಇದು ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಇರುತ್ತೆ, ಇವರ್ N2 ಇಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಆನ್ಸರ್ ಇಸ್ N2 is diamagnetic and N2 plus is paramagnetic in nature. Question number 3. The shape of SiCl4 molecule is. ನಮಗೆ ಶೇಪ್ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ಇದ್ರದ್ದು ಏನು ಹೈಬ್ರಿಡೇಷನ್ ಆಗಿದೆ ನಮಗೆ ಗೊತ್ತಾಗಬೇಕಾಗುತ್ತೆ. ಸೊ ಹೈಬ್ರಿಡೇಷನ್ ಅಂದ್ರೆ ಏನು, ಕಾಂಬಿನೇಷನ್ ಆಫ್ ಡಿಫರೆಂಟ್ ಆರ್ಬಿಟಲ್ಸ್ S P D ಡಿಫರೆಂಟ್ ಕಾಂಬಿನೇಷನ್ಸ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಕೋಬಹುದು, ಫಸ್ಟ್ ನಾವು ಇಲ್ಲಿ ಎಕ್ಸಾಕ್ಟ್ ಸೆಟ್ ಬರೆದಿದ್ದೀನಿ. ಕಾಮನ್ ಎಲೆಕ್ಟ್ರಾನಿಕ್ ಕಾಂಬಿನೇಷನ್ ನೋಡ್ರೆ 1s2, 2s2, 2p6, 3s2, 3p2 ಇರುತ್ತೆ. ಸೊ ಎಕ್ಸೈಟ್ ಆದಾಗ ಏನಾಗುತ್ತೆ, 3s ಇಂದ ಒಂದು ಎಲೆಕ್ಟ್ರಾನ್ 3pಗೆ ಹೋಗುತ್ತೆ. ಸೊ ನಮ್ಗೆ ಅಬ್ಸರ್ವ್ ಮಾಡಬಹುದು, ಒಂದು 3s ಎಲೆಕ್ಟ್ರಾನ್ ಮತ್ತೆ 3 3p ಆರ್ಬಿಟಲ್ಸ್ ಕಂಬೈನ್ ಆಗುತ್ತೆ. ಸೊ ಇಟ್ ಫಾರ್ಮ್ sp3 hybridization. ಸೊ ದಟ್ ಶೇಪ್ ಬಂದು ಟೆಟ್ರಾಹೆಡ್ರಲ್ ಶೇಪ್ ಬರುತ್ತೆ ಅಂಡ್ ಆಂಗಲ್ ಇಸ್ 109 ಡಿಗ್ರಿ 28 ಮಿನಿಟ್ಸ್ ಇರುತ್ತೆ. ದ ಶೇಪ್ ಆಫ್ SiCl4 molecules is tetrahedral shape. The next question, which of the following aromatic substitution of zero dipole moment. ಸೊ ನಮಗೆ aromatic substitution ಅಂತ ಬಂದ ತಕ್ಷಣ ಸಬ್ಸ್ಟಿಟ್ಯೂಷನ್ ಹೆಂಗ್ ಮಾಡ್ಕೋತೀವಿ, ಯಾವುದೋ ಒಂದು ಮಾನೋ ಸಬ್ಸ್ಟಿಟ್ಯೂಯೆಂಟ್ ಇರುತ್ತೆ, ಆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಗೆ ನೆಕ್ಸ್ಟ್ ಬರೋ ಗ್ರೂಪ್ ಇಸ್ ಆರ್ಥೋ, ನೆಕ್ಸ್ಟ್ ಪೊಸಿಷನ್ ಇಸ್ ಮೆಟಾ, ಆ ನೆಕ್ಸ್ಟ್ ಪೊಸಿಷನ್ ಪ್ಯಾರಾ ತಗೋತೀವಿ. ಸಬ್ಸ್ಟಿಟ್ಯೂಷನ್ ಇಲ್ಲಿದೆ ಅಂದ್ರೆ ಇವೆರಡೂ ಕೂಡ ಆರ್ಥೋ ಆಗುತ್ತೆ, ಇವೆರಡೂ ಕೂಡ ಮೆಟಾ ಆಗುತ್ತೆ. ದಿಸ್ ಪೊಸಿಷನ್ ಇಸ್ ಪ್ಯಾರಾ. ಅಡ್ಜಸೆಂಟ್ ಬರೋದು ಆರ್ಥೋ, ಅದರ ನೆಕ್ಸ್ಟ್ ಬರೋದು ಮೆಟಾ, ಅದರ ನೆಕ್ಸ್ಟ್ ಬರೋದು ಪ್ಯಾರಾ. ಇಲ್ಲಿ ನಿಮ್ಗೆ ಎರಡು ಬರುತ್ತೆ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್. ಅಂದ್ರೆ ಡೈಪೋಲ್ ಹೆಂಗಿದೆ, ಡೈಪೋಲ್ ಮೂವ್ಮೆಂಟ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ನಮಗೆ ನೆಟ್ ಡೈಪೋಲ್ 2.3 ಇದೆ, ಇಲ್ಲಿ ನೆಟ್ ಡೈಪೋಲ್ 1.3, ಬಟ್ ಇಲ್ಲಿ ನೆಟ್ ಡೈಪೋಲ್ 0 ಇದೆ ಅಂತ ಹೇಳ್ತೀವಿ. ಏನಕ್ಕೆ ಅಂದ್ರೆ ಎರಡು ಆಪೋಸಿಟ್ ಸೈಡ್ ಅಲ್ಲಿ ಆಕ್ಟ್ ಆಗ್ತಿದೆ. ನೆಟ್ ಡೈಪೋಲ್ ಅಂದ್ರೆ ಏನು, ಇಷ್ಟಲಿಂದ ಎಷ್ಟು ಡೈಪೋಲ್ ಕ್ರಿಯೇಟ್ ಅಥವಾ ಏನು ಡೈಪೋಲ್ ಮೂವ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ ಅದನ್ನ ಇದು ಕ್ಯಾನ್ಸಲ್ ಆಫ್ ಮಾಡುತ್ತೆ. ಅದಕ್ಕೋಸ್ಕರ ಡೈಪೋಲ್ 0 ಇರುತ್ತೆ. ಅಂದ್ರೆ ಪ್ಯಾರಾ ಸಬ್ಸ್ಟಿಟ್ಯೂಷನ್ಗೆ ಡೈಪೋಲ್ 0 ಇರುತ್ತೆ, ನಿಮ್ಮ ಆರ್ಥೋ ಮತ್ತು ಮೆಟಾಗೆ ಸಬ್ಸ್ಟಿಟ್ಯೂಷನ್ಗೆ ಡೈಪೋಲ್ ಇರುತ್ತೆ. ಇಲ್ಲಿ ಸೇಮ್ ಸಬ್ಸ್ಟಿಟ್ಯೂಷನ್ ಎರಡು ಕ್ಲೋರಿನ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮಗೆ ನೆಟ್ ಡೈಪೋಲ್ 0 ಬರುತ್ತೆ. ಆದ್ರೆ ಡಿಫ್ರೆಂಟ್ ಏನಾದ್ರೂ ನಿಮ್ಗೆ ಇಲ್ಲಿ ತಗೊಂಡಾಗ ಸಬ್ಸ್ಟಿಟ್ಯೂಷನ್ ಡಿಫ್ರೆಂಟ್ ಇದ್ರೆ ನಿಮ್ಗೆ ಡೈಪೋಲ್ ಮೂವ್ಮೆಂಟ್ ಬಂದೇ ಬರುತ್ತೆ. ಸೊ ನಾವೆಲ್ಲ ಆನ್ಸರ್ ಕೊಟ್ಟಿರೋದು ನಿಮ್ಗೆ ಏನಿದೆ, ಪ್ಯಾರಾ ಡೈರೆಕ್ಟಿವ್ ಇದೆ, ಡಿರೈಟಿವ್ ಅಂತ ಇದೆ. ಪ್ಯಾರಾ ಡಿರೈಟಿವ್ಸ್ ಯಾವಾಗ ಸಬ್ಸ್ಟಿಟ್ಯೂಯೆಂಟ್ ಸೇಮ್ ಅಥವಾ ಐಡೆಂಟಿಕಲ್ ಆಗಿದ್ರೆ ಆನ್ಸರ್ ಇಸ್ ಪ್ಯಾರಾ. ಇಲ್ಲ ನಿಮಗೆ ಬೇರೆ ಬೇರೆ ಸಬ್ಸ್ಟಿಟ್ಯೂಷನ್ಸ್ ಅವ್ರು ಕೊಟ್ಟಿದ್ದಾರೆ ಕ್ವಶನ್ಸ್ ಅಲ್ಲಿ ಅಥವಾ ಬೇರೆ ಕೊಟ್ಟಿದ್ದಾರೆ ಅಂದ್ರೆ ನನ್ ಆಫ್ ದಿಸ್ ಆಗುತ್ತೆ. ಫಾರ್ ಡಿಫರೆಂಟ್ ಸಬ್ಸ್ಟಿಟ್ಯೂಷನ್ಸ್ ಇದ್ರೆ ಯಾವುದು ಕೂಡ ಅಲ್ಲಿ ಯಾವ ಡೈಪೋಲ್ ಮೂವ್ಮೆಂಟ್ 0 ಯಾವುದಕ್ಕೂ ಇರಲ್ಲ, ಎಲ್ಲದಕ್ಕೂ ಡೈಪೋಲ್ ಇದ್ದೇ ಇರುತ್ತೆ. ಕ್ವಶನ್ ನಂಬರ್ 5. ದ ಆಂಗಲ್ ಬಿಟ್ವೀನ್ sp2 ಹೈಬ್ರಿಡ್ ಆರ್ಬಿಟಲ್ಸ್. ಸೊ sp2 ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗಬೇಕು, ಒಂದು s ಆರ್ಬಿಟಲ್ ಆಗುತ್ತೆ, ಎರಡು p ಆರ್ಬಿಟಲ್ ಕಂಬೈನ್ ಆಗಿ sp2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗುತ್ತೆ. ನಮಗೆ ಗೊತ್ತಿದೆ ಇದರ ಶೇಪ್ ಬಂದು
ಟ್ರಿಗೋನಲ್ ಪ್ಲೇನಾರ್ ಅಂದರೆ ನೀಟಾಗಿ ಒಂದು ಪ್ಲೇನಲ್ಲೇ ಇರುತ್ತೆ. ಸೊ ಆ್ಯಂಗಲ್ ಇಸ್ 120 ಡಿಗ್ರಿ. ಸೊ ಆ್ಯಂಗಲ್ ಬಂದು 120 ಡಿಗ್ರಿ ಆಗುತ್ತೆ. ನಮಗೆ ಗೊತ್ತಿದೆ 109 ಡಿಗ್ರಿ ಅಂದರೆ ಟೆಟ್ರಾಹೆಡ್ರಲ್ ಬರುತ್ತೆ, 90 ಡಿಗ್ರಿಗೆ ಅಂದರೆ ಸ್ಕ್ವೇರ್ ಪ್ಲೇನಾರ್ ಬರುತ್ತೆ. 120 ಇಸ್ ಫಾರ್ ಯುವರ್ trigonal planar. Question number 6. The hybridation of sulfur in SF6. So sulfur ಅಲ್ಲಿ hybridation ಏನಾಗುತ್ತೆ ಫಸ್ಟ್ ಬರಬೇಕು. ಸಲ್ಫರ್ ಫಸ್ಟ್ ನಾವೇನು ಬರ್ಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 1s2 2s2 2p6 3s2 3p4 ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 16 ಎಲೆಕ್ಟ್ರಾನ್ಸ್ಗೆ. ಸೊ ಎಕ್ಸೈಟ್ ಆದಾಗ ಏನಾಗುತ್ತೆ ದಟ್ ಈಸ್ 1s2 2s2 2p6 3s ಒಂದು ಎಲೆಕ್ಟ್ರಾನ್ 3Dಗೆ ಹೋಗುತ್ತೆ, 3p ಇಂದ ಒಂದು ಎಲೆಕ್ಟ್ರಾನ್ 3Dಗೆ ಹೋಗುತ್ತೆ. ಸೊ ಇದಾದಾಗ ನೋಡ್ಕೊಳ್ಳಿ s1 p3 d2 ಅಂದ್ರೆ sp3d2 ಹೈಬ್ರಿಡೇಷನ್ ಫಾರ್ಮ್ ಆಗುತ್ತೆ. ಸೊ sp3d2 ಫಾರ್ಮೇಷನ್ ಆದಾಗ ನಮ್ಮ ಎಲ್ಲ ಎಲೆಕ್ಟ್ರಾನ್ಸ್ ಒಂದು ಕಾರ್ನರ್ ಡೈರೆಕ್ಷನ್ ಟುವರ್ಡ್ಸ್ 6 ಕಾರ್ನರ್ಸ್ ಇರುತ್ತೆ, ಅಂದ್ರೆ ಆಕ್ಟಾಹೆಡ್ರಲ್ ಶೇಪ್ ಬರುತ್ತೆ. ಅದನ್ನ ಆಕ್ಟಾಹೆಡ್ರಲ್ ಶೇಪ್ ತಗೋತೀವಿ. ಸೊ ಬಟ್ ಇಲ್ಲಿ ಹೈಬ್ರಿಡೇಷನ್ ಬಂದು sp3d2 ಹೈಬ್ರಿಡೇಷನ್ ಆಗುತ್ತೆ. ಇದು ನಿಮ್ಮ ಶೇಪ್ ಆಫ್ SF6 ಮಾಲಿಕ್ಯೂಲ್. ಸೊ ಆನ್ಸರ್ ಇಸ್ sp3d2. Question number 7. The shape of IF7. ಸೊ ಇಲ್ಲೂ ಅಷ್ಟೇ ಶೇಪ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಹೈಬ್ರಿಡೇಷನ್ ಗೊತ್ತಾಗಬೇಕು, ಯಾವ ಹೈಬ್ರಿಡೇಷನ್ ಆಗಿದೆ ಅಂತ. ಇಲ್ಲಿ ನಾವು ಗಮನಿಸಿದಂಗೆ ಗ್ರೌಂಡ್ ಸ್ಟೇಟ್ ಅಲ್ಲಿ ನಾವು ಐಡಿನ ಬರ್ಕೊಂಡ್ರೆ 5s ಮತ್ತೆ 5p ಈ ತರ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವಾಗ ಅದು ಎಕ್ಸೈಟ್ ಆಗುತ್ತೆ ಇಲ್ಲಿಂದ 2 ಎಲೆಕ್ಟ್ರಾನ್ ಡಿ ಆರ್ಬಿಟಲ್ ಹೋಗುತ್ತೆ, ಇಲ್ಲಿಂದ 1 ಎಲೆಕ್ಟ್ರಾನ್ ಕೂಡ ಡಿ ಹೋಗುತ್ತೆ. ಸೊ ಹೈಬ್ರಿಡೇಷನ್ ಬರ್ಕೊಂಡಾಗ sp3d3 ಬರುತ್ತೆ. ಸೊ ನಮ್ಗೆ ಎಷ್ಟಾಗಿದೆ ಟೋಟಲ್ 7 ಆರ್ಬಿಟಲ್ಸ್ ಇನ್ಕ್ಲೂಡ್ ಆಗಿದೆ. ಸೊ ಶೇಪ್ ಬಂದು sp3 ಅಂದ್ರೆ ನಾವು ಬರೋದು ಪೆಂಟಾಗೋನಲ್ ಬೈ ಪಿರಮಿಡಲ್. ನೋಡಿ ಇದು ಪೆಂಟಾಗೋನಲ್ ಇದೆ, ಬೈ ಪಿರಮಿಡಲ್ ಅಂದ್ರೆ ಅದಕ್ಕೆ ಇದಾಗ್ಬಿರುತ್ತೆ. ಸೊ ಪೆಂಟಾಗೋನಲ್ ಬೈ ಪಿರಮಿಡಲ್ ಶೇಪ್ ಬರುತ್ತೆ. ಇದು ಪ್ಲೇನ್ ಅಲ್ಲಿ ಇರುತ್ತೆ ಈ ಪೆಂಟಾಗೋನಲ್, ಇವೆರಡು ಕೂಡ ಔಟ್ ಆಫ್ ಪ್ಲೇನ್ ಇರುತ್ತೆ. ಸೊ ಪೆಂಟಾಗೋನಲ್ ಬೈ ಪಿರಮಿಡಲ್ ಶೇಪ್ ಇರುತ್ತೆ. ಸೊ ನಮ್ಮ IF7 ನ ಶೇಪ್ ಬಂದು ಏನು ಪೆಂಟಾಗೋನಲ್ ಬೈ ಪಿರಮಿಡಲ್ ಶೇಪ್. Question number 8. Which of the following statement is not correct? ಈ following ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟ್ ಇಲ್ಲ. ವಾಟರ್ ಮಾಲಿಕ್ಯೂಲ್ ಇಸ್ ಆಂಗುಲರ್ ಕೊಟ್ಟಿದ್ದಾರೆ, BF3 ಮಾಲಿಕ್ಯೂಲ್ ಪ್ಲೇನರ್, CH4 ಇಸ್ ಟೆಟ್ರಾಹೆಡ್ರಲ್, SF4 ಇಸ್ ಟೆಟ್ರಾಹೆಡ್ರಲ್. ಇಷ್ಟು ನೋಡಿದ್ರೆ SF4 ಟೆಟ್ರಾಹೆಡ್ರಲ್ ಆಗಲ್ಲ, ಯಾಕಂದ್ರೆ SF4 ಬಂದು ನಿಮಗೆ sp2d ಹೈಬ್ರಿಡೇಷನ್ ಆಗೋದು. ಸೊ ಅದು ನಮಗೆ ಸ್ಕ್ವೇರ್ ಪ್ಲೇನಾರ್ ಬರುತ್ತೆ. ಓಕೆನಾ. ಸೊ ಅದನ್ನ ನೋಡೋದಾದ್ರೆ ಎಕ್ಸಾಂಪಲ್ಸ್ ಇಲ್ಲಿ ನೋಡಿ, ಹೈಡ್ರೋಜನ್ಗೆ ಏನು ವಾಟರ್ ಏನಿದೆ ಬೆಂಡ್ ಸ್ಟ್ರಕ್ಚರ್ಸ್ ಇದೆ. ನಿಮ್ಮ BF3 ಟ್ರೈಗೋನಲ್ ಪ್ಲೇನಾರ್ ಓಕೆ, ನಿಮ್ಮ CH4 ಇಸ್ ಟೆಟ್ರಾಹೆಡ್ರಲ್ ಇದೆ ಕರೆಕ್ಟ್ ಇದೆ. ಬಟ್ SiF4 ಇದೆಯಲ್ಲ ಇದು ಸ್ಕ್ವೇರ್ ಪ್ಲೇನಾರ್, ಇದು sp2d ಹೈಬ್ರಿಡೇಷನ್ ಫಾರ್ಮೇಷನ್ ಆಗೋದು. ಸೊ ಇದರಿಂದ ಸ್ಕ್ವೇರ್ ಪ್ಲೇನಾರ್ ಬರುತ್ತೆ ಇದು. Question number 9. According to MOT, the species O2 plus possess ಏನಿದೆ O2 plus ಏನು ಪೊಸೆಸ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಕೊಟ್ಟರೆ ಆಪ್ಷನ್ಸ್ ಏನು ಬಾಂಡಿಂಗ್ ಆರ್ಡರ್ ಕೊಟ್ಟಿದ್ದಾರೆ, ಅನ್ಪೇಡ್ ಬಗ್ಗೆ ಕೊಟ್ಟಿದ್ದಾರೆ, ಡಯಾಮ್ಯಾಗ್ನೆಟಿಕ್ ಕೊಟ್ಟಿದ್ದಾರೆ, ಸ್ಟೆಬಿಲಿಟಿ ಕೊಟ್ಟಿದ್ದಾರೆ. ಫಸ್ಟ್ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಇಲ್ಲಿ O2 ಪ್ಲಸ್ ಅಂದ ತಕ್ಷಣ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಇನ್ನೊಂದು ಆಕ್ಸಿಜನ್ ಮಾಲಿಕ್ಯೂಲ್, ಎರಡು ಆಕ್ಸಿಜನ್ ಮಾಲಿಕ್ಯೂಲ್ ತಗೋತೀವಿ. ಸೊ ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p4 ಆದ್ರೆ O2 ಪ್ಲಸ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ 1s2 2s2 2p3 ಬರುತ್ತೆ, ಒಂದು ಎಲೆಕ್ಟ್ರಾನ್ ಕಮ್ಮಿ ಆಗುತ್ತೆ. ಸೊ ಕಾಂಬಿನೇಷನ್ ಆಗ್ತಾ ಬಂದ್ರೆ 2 ಎಲೆಕ್ಟ್ರಾನ್ ಫಿಲ್ ಆಗ್ತಾ ಬಂದ್ರೆ ರೋಯರಿಂದ ಫಿಲ್ ಮಾಡ್ತೀವಿ. ಇಲ್ಲಿ ಟೋಟಲ್ ಎಷ್ಟಿದೆ 4 + 3 7 ಇದೆ. ಸೊ 2 + 2 + 2 6 ಉಳ್ಕೊಂಡು ಬಂದು ಮಾಡ್ತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನ್ ಮಾಡ್ಬೋದು ನೀವು, ಇದು ಪ್ಯಾರಾಮ್ಯಾಗ್ನೆಟಿಕ್ ಇದೆಯಾ ಅದೊಂದು ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟ್ ಬಾಂಡ್ ಆರ್ಡರ್ ಏನ್ ಬರುತ್ತೆ, ಟೋಟಲ್ ನಮ್ಮ ಮಾಲಿಕ್ಯುಲರ್ ಬಾಂಡಿಂಗ್ ಅಲ್ಲಿ ಅದೇ ಬಾಂಡ್ ಆರ್ಡರ್ ಫೈಂಡ್ ಮಾಡ್ತೀವಿ. ಹಾಫ್ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡ್ ಪೇ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್ ತಗೋತೀವಿ. ಸೊ ಎಷ್ಟಿದೆ ಬಾಂಡಿಂಗ್ ಅಲ್ಲಿ 2 + 2 + 6 10 ಇದೆ. ಸೊ ನಾವೇನ್ ಮಾಡಿದ್ವಿ ಫಸ್ಟ್ ನೆಗ್ಲೆಕ್ಟ್ ಮಾಡಿದ್ವಿ, ಅದಕ್ಕೆ 8 ಅಂತ ಬರ್ಕೊಂಡಿದ್ದೀನಿ. ಸೊ ಹೆಂಗಾರ ಬರ್ಕೋಬೋದು ನೀವು ಅದನ್ನ. ಸೊ ಫಸ್ಟ್ ತಗೊಂಡ್ರೆ 2 + 6 8 ತಗೋತೀವಿ. ಸೊ ಆಂಟಿ ಬಾಂಡಿಂಗ್ ತಗೊಂಡ್ರೆ 2 + 1 3 ತಗೋತೀವಿ. ಸೊ ಹಾಫ್ ಇಂಟು 8 - 3 ಅಂದ್ರೆ 8 - 3 is 5, ಹಾಫ್ 2.5. ಸೊ ಬಾಂಡ್ ರೇಡಿಯಸ್ ಇದೆ 2.5 ಇದೆ, 1 ಎಲೆಕ್ಟ್ರಾನ್ ಇದೆ, ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಇದೆ. ಸೊ ನೋಡೋಣ ಆಪ್ಷನ್ಸ್ ಎಲ್ಲ ಏನಿದೆ ಅಂತ. ಸೊ ಬಾಂಡ್ ರೇಡಿಯಸ್ 2.5 ಇದು ಕರೆಕ್ಟ್ ಇದೆ. ಸೊ 3 ಅನ್ಪೇಡ್ ಎಲೆಕ್ಟ್ರಾನ್ಸ್ ಇಲ್ಲ. ಅನ್ಪೇಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರೋದೇ 1, ನಮ್ಮಲ್ಲಿ 3 ಇಲ್ಲ, ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರೋದೇ 1. ಸೊ ಅದಾಗಲ್ಲ. ಸೊ ಡಯಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಇಲ್ಲ, ಒಂದು ಅನ್ಪೇಡ್ ಬಂತು ಅಂದ್ರೆ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಸ್ಟೆಬಿಲಿಟಿ ಲೋಯರ್ ದನ್ O2. ಬಾಂಡ್ ಆರ್ಡರ್ O2 ಏನು ಯಾವಾಗಲೂ 2 ಇರುತ್ತೆ, ಇದಕ್ಕೆ ಬಾಂಡ್ 2.5 ಇದೆ. ಸೊ ಬಾಂಡ್ ಆರ್ಡರ್ ಜಾಸ್ತಿ ಇರುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಬರುತ್ತೆ ಅಂತ ಹೇಳ್ತೀವಿ. ಸೊ ಅದ್ರಿಂದ ಇದು ಆಗಲ್ಲ. ಸೊ ಬಾಂಡ್ ಆರ್ಡರ್ ಆಫ್ 2.5 ಇಸ್ ದ ಕರೆಕ್ಟ್ ಆನ್ಸರ್. Question number 10. Number of unpaired electrons in paramagnetic diatomic molecule of an element. Atomic number 16. Atomic number 16 ಅಂದ್ರೆ ಏನು, that is oxygen. Let us consider the oxygen. Oxygen ತಗೋತೀರಾ, ಆಕ್ಸಿಜನ್ ಫಿಲ್ ಮಾಡ್ಕೊ ಬಂದಾಗ ನಿಮ್ಗೆ ಏನಾಗುತ್ತೆ ಇಲ್ಲಿ ಕೇಳಿದ್ರೆ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಕೇಳಿದ್ದಾರೆ. ಸೊ ಆಕ್ಸಿಜನ್ ಅಂದ್ರೆ 1s2 2s2 2p4 ಫಿಲ್ ಮಾಡಿದಿರಾ. 2p4 ಫಿಲೇಷನ್ ಎಲ್ಲ ಮುಗೀತು. ಮುಗಿದ್ಮೇಲೆ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ಅಟಾಮಿಕ್ ಆರ್ಬಿಟ್ಸ್ ಫಿಲ್ ಮಾಡ್ತೀರಾ. 4 + 4 8 ಇದೆ. 8 ಅಂದ್ರೆ 2 + 2 + 2 ಇಲ್ಲಿ ಸೇಮ್ ಎನರ್ಜಿ ಇದೆ. ಫಸ್ಟ್ ಪೇರಿಂಗ್ ಆಗಲ್ಲ, 1 ಎಲೆಕ್ಟ್ರಾನ್ ಕೊಟ್ಟ ಮೇಲೆ ಪೇರಿಂಗ್ ಆಗಬೇಕು. ಸೊ ಉಣ್ಸ್ಲ್ ಪ್ರಕಾರ ಮಾಡ್ತೀರಾ. ಸೊ ಇಲ್ಲಿ ನೋಡಿ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 2 ಅನ್ಪೇಡ್ ಇದೆ. ಸೊ ಆನ್ಸರ್ ಇಸ್ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಅಟಾಮಿಕ್ 16 ಬಂದಾಗ ಏನಾಗುತ್ತೆ 3 2. ಥ್ಯಾಂಕ್ ಯು.